ನಮಸ್ತೆ. ನಾವೆಲ್ಲರೂ ಕೂಡ ಈಗ ಚಿಕ್ಕಮಗಳೂರು ಜಿಲ್ಲೆ ಬೆಳವಾಡಿ ಗ್ರಾಮದಲ್ಲಿದ್ದೀವಿ. ತಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ಒಂದು ಯೋಗಕ್ಷೇಮ ಯೋಗ ಸಾಧನಾ ಧಾಮ ಒಂದು ಆಶ್ರಮವನ್ನು ನಿರ್ಮಾಣ ಮಾಡ್ತಿದ್ದೀವಿ. ಸುಮಾರು ಒಂದು 40 ರೂಮ್ಗಳು, 2 ಯೋಗ ಹಾಲು, ಡೈನಿಂಗು, ಕಿಚನ್ನು ಇದೆಲ್ಲವೂ ಕೂಡ ಇದೆ. ತಮಗೆ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ಆ ಬಿಲ್ಡಿಂಗು. ಸೊ ಇದೊಂದು ಆಶ್ರಮ ಈಗ ನಿರ್ಮಾಣ ಆಗ್ತಿರೋದು. ಸುಮಾರು ಒಂದು 100 ಜನ ಇಲ್ಲಿ ಬಂದು ವಾಸವನ್ನು ಮಾಡ್ಬೋದು. ಇಲ್ಲಿದ್ದು ಯೋಗ, ಧ್ಯಾನ ಅಥವಾ ಇನ್ನಿತರ ಚಟುವಟಿಕೆಗಳು, ಆಧ್ಯಾತ್ಮಿಕ ಚಟುವಟಿಕೆಗಳು ಇದನ್ನೆಲ್ಲ ಕೂಡ ನಾವು ಮಾಡ್ಬೋದು. ಇಡೀ ಈ ಒಂದು ಏನು ಸ್ಥಳ ಇದೆ ಇದು ಸುಮಾರು ಒಂದು 3 ಎಕರೆ ಬರುತ್ತೆ. ಈ 3 ಎಕರೆನಲ್ಲಿ ಏನೇನು ಬರುತ್ತೆ ಅನ್ನೋಂಥದ್ದನ್ನು ಮೊದಲಿಗೆ ಹೇಳ್ತೀನಿ. ನಾವೀಗ ನೋಡ್ತಿದ್ವಿ, ಇದು ಸೂರ್ಯನ ದೇವಸ್ಥಾನ. ಇಲ್ಲಿ ಸೂರ್ಯನ ದೇವಸ್ಥಾನ ಬಹಳ ಒಂದು ವಿಶೇಷದ ರೂಪದಲ್ಲಿ ನಾವು ಇದನ್ನು ನಿರ್ಮಾಣವನ್ನು ಮಾಡ್ತಿದ್ದೀವಿ. ಸುಮಾರು ಇದು ನೆಲದಿಂದ ಹೆಚ್ಚು ಕಡಿಮೆ 5 ಅಡಿ ಎತ್ತರದಲ್ಲಿದೆ. ಇದೊಂದು ಪೀಠ. ಈ ಪೀಠಕ್ಕೆ 4 ಚಕ್ರಗಳು ಬರುತ್ತೆ. ದಕ್ಷಿಣ ದಿಕ್ಕಿನಲ್ಲಿ 2 ಚಕ್ರಗಳಿದೆ, ಉತ್ತರ ದಿಕ್ಕಿನಲ್ಲಿ 2 ಚಕ್ರಗಳಿದೆ. ಇದನ್ನು 4 ಯುಗಗಳ ಕಾನ್ಸೆಪ್ಟಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಹಾಗೆಯೇ ಮೇಲ್ಗಡೆ ನಾವು ನೋಡಿದರೆ 12 ಕಂಬಗಳು ಬರುತ್ತೆ. ಈ 12 ಕಂಬಗಳು ದ್ವಾದಶ ಭಾಸ್ಕರರು ಅಂತ. ಸೊ 12 ಜನ ಸೂರ್ಯರ ಪ್ರತೀಕವಾಗಿ ಈ 12 ಕಂಬಗಳಿದೆ. ಮತ್ತು ಈ 12 ಕಂಬಗಳ ಮೇಲೆ ಒಬ್ಬೊಬ್ಬ ಸೂರ್ಯನ ವಿಗ್ರಹ ಕೂಡ ಬರುತ್ತೆ. ಹಾಗೆ ಈ ಪೀಠವನ್ನು ಬ್ರಹ್ಮಾಂಡದ ಒಂದು ರೂಪಕವಾಗಿ ನಾವು ಅದನ್ನು ಪ್ರತಿನಿಧಿಸುವಂಥದ್ದು. ಹಾಗೆ ಈಗ ನಾನು ನಿಂತಿರುವಂಥ ಜಾಗ ಏನಿದೆ, ಇಲ್ಲಿ 7 ಕುದುರೆಗಳು ಬರುತ್ತೆ ಮತ್ತು ಒಂದೊಂದು ಕುದುರೆ 8 ಅಡಿ ಎತ್ತರದಲ್ಲಿ ಇರುತ್ತೆ. ಹಾಗೆ ಅರುಣದೇವ ಬರ್ತಾರೆ ಮತ್ತು ಈ 2 ಸೈಡಲ್ಲಿ ಒಂದು ಕಡೆ ಮೇಲೆ, ಒಂದು ಕಡೆ ಕೆಳಗಡೆ ಬರುವಂಥ ಮೆಟ್ಟಿಲುಗಳು ಬರುತ್ತೆ. ಹಾಗೆ ಮೇಲ್ಗಡೆ ಈಗ ಏನು ನಾವು ನೋಡ್ತಿದ್ದೀವಿ RCC, ಅದರ ಮೇಲ್ಗಡೆ 3 ಗೋಪುರಗಳು ಬರುತ್ತೆ. 3 ಗೋಪುರಗಳು ಸೂರ್ಯನ 3 ಜನ ಪತ್ನಿಯರನ್ನು ಪ್ರತಿನಿಧಿಸುವಂಥದ್ದು. ಒಳಗಡೆ ಗರ್ಭಗುಡಿ ಇದೆ. ಹಾಗೆ ಸೂರ್ಯನ ವಿಗ್ರಹವನ್ನು ಅಯೋಧ್ಯೆಯ ಪ್ರಭು ಶ್ರೀರಾಮ ಲಲ್ಲನ ವಿಗ್ರಹವನ್ನು ಮಾಡಿದಂಥ ಶ್ರೀ ಅರುಣ್ ಯೋಗಿರಾಜ್ ಅವರು ಈ ವಿಗ್ರಹವನ್ನು ಅವರು ಮಾಡ್ತಾಯಿದ್ದಾರೆ. ಈ ಪ್ರಾಜೆಕ್ಟ್ ಏನಿದೆ ಇದು ಸೂರ್ಯನ ದೇವಸ್ಥಾನದ ಸಹಿತ ಸಂಪೂರ್ಣವಾದಂಥ ಒಂದು ಪ್ರಾಜೆಕ್ಟ್ ಏನಿದೆ, ಇದು ಸರಿಸುಮಾರು ಅಂತೇನಿಲ್ಲ, ನಿಖರವಾಗಿದೆ. ನಮಗೆ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿಯ ದಿನ, ಇದೇ ವರ್ಷ 2025 ಅಕ್ಟೋಬರ್ 2 ವಿಜಯದಶಮಿ ದಿನ ಇದು ಲೋಕಾರ್ಪಣೆಗೊಳ್ತಾ ಇದೆ. ಸೊ ಇಲ್ಲಿ ಸೂರ್ಯನ ಒಂದು ವಿಶೇಷವಾದಂಥ ದೇವಸ್ಥಾನ. ಸೂರ್ಯನ ದೇವಸ್ಥಾನಗಳೆಲ್ಲೂ ಇಲ್ಲ ಅಂತ ಏನಿಲ್ಲ, ಇದ್ದಾವೆ, ಆದರೆ ಅತಿ ವಿರಳವಾಗಿದ್ದಾವೆ. ನಮಗೆ ಬೇರೆ ಉಳಿದೆಲ್ಲ ದೇವಸ್ಥಾನಗಳು ನಮಗೆ ಸಾಕಷ್ಟು ಸಿಗ್ತಿರುತ್ತೆ. ಆದರೆ ಪ್ರಭು ಸೂರ್ಯನ ದೇವಸ್ಥಾನ ಬಹಳ ಅತಿ ವಿರಳ, ಕಡಿಮೆ ಅಂತ ಹೇಳ್ಬೋದು. ಕೆಲವು ಕಡೆ ಇದೆ, ಕೆಲವು ಕಡೆ ಒಂದು ಆಕಾರ ಅಂತಿಲ್ಲ, ಮಾಮೂಲಿ ಒಂದು ಕಲ್ಲಿನ ರೂಪವನ್ನು ಅದಕ್ಕೆ ಸೂರ್ಯ ಅಂತ ಹೇಳುವಂಥದ್ದಿದೆ. ಆದರೆ ಇಲ್ಲಿ ಹಾಗಿಲ್ಲ, ಬಹಳ ಒಂದು ವಿಶೇಷವಾದಂಥ ಕೆತ್ತನೆಯನ್ನು ಶ್ರೀಯುತ ಅರುಣ್ ಯೋಗಿರಾಜ್ ಅವರು ಮಾಡ್ತಿದ್ದಾರೆ. ಸೊ ತಾವೆಲ್ಲರೂ ಕೂಡ ಇಲ್ಲಿ ಆ ಸಂದರ್ಭದಲ್ಲಿ ಬಂದು, ಆ ನಂತರದ ದಿನಗಳಲ್ಲೂ ಬಂದು ಶ್ರೀ ಪ್ರಭು ಸೂರ್ಯದೇವನನ್ನು ದರ್ಶನವನ್ನು ನಾವು ಮಾಡ್ಬೋದು. ಇದು ಇಲ್ಲಿ ಸೂರ್ಯನ ದೇವಸ್ಥಾನ ನಾವು ನೋಡ್ತಿದ್ದೀವಿ. ಹಾಗೆ ಇದು 3 ಎಕರೆ, ನಾನು ಆಗಲೇ ಹೇಳಿದೆ, 3 ಎಕರೆಗೆ ಇಲ್ಲಿ ಕಾಂಪೌಂಡ್ ಬರುತ್ತೆ. ಕಾಂಪೌಂಡು ಸುಮಾರು 7 ಅಡಿ ಕಾಂಪೌಂಡ್ ಇರುತ್ತೆ. ಹಾಗೆ ಆ ಕಾಂಪೌಂಡಿಗೆ ಮೇಲ್ಗಡೆ ನಾವು ಲೈಟ್ಗಳನ್ನು ವ್ಯವಸ್ಥೆಯನ್ನು ಮಾಡಿರ್ತೀವಿ. ಸ್ಟ್ರೀಟ್ ಲೈಟ್ ಇರುತ್ತೆ ವಾಕಿಂಗ್ ಮಾಡೋದಕ್ಕೆ. ಹಾಗೆಯೇ ಸ್ಪೀಕರ್ ಇರುತ್ತೆ. ನೀವು ಓಡಾಡುವಾಗ ಒಳ್ಳೆಯ ಮ್ಯೂಸಿಕನ್ನು ಅಥವಾ ಮಂತ್ರಗಳನ್ನು ಕೇಳಿಕೊಂಡು ವಾಕಿಂಗನ್ನು ಮಾಡುತ್ತೆ. ಹಾಗೆಯೇ ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ ಮುಂದೆ ನಿಮ್ಗಾಗಲೇ ನಾನು ಹೇಳಿದೆ, ಇಲ್ಲಿ ಚಕ್ರಗಳು ಬರುತ್ತೆ ಅಂತ. ಕಂಪ್ಲೀಟ್ ಆಗಿಲ್ಲ, ಅದು ಕಂಪ್ಲೀಟ್ ಆದಮೇಲೆ ಚಕ್ರಗಳು ಕಾಣಿಸುತ್ತೆ. ಈ ಥರದ ಆಕಾರ ಬರುತ್ತಿಲ್ಲ. ಇದು ಪೀಠ ಇದೆ, ಸುಮಾರು 5 ಅಡಿ ಪೀಠ ಇದೆ. ಇದಕ್ಕೆ ಕಲ್ಲಿನ ಅಂದರೆ ಕೆಂಪು ಕಲ್ಲು, ವಿಶೇಷವಾದ ಕಲ್ಲಿನಲ್ಲೇ ಇದನ್ನು ಡಿಸೈನ್ ಮಾಡಿರುತ್ತದೆ. ಹಾಗೆ ನೀವು ಇಲ್ಲಿ ಚಕ್ರವನ್ನು ನೋಡ್ತಾ ಇದ್ದೀರಿ, ಇದು ಒಂದು ಚಕ್ರ. ಇದಕ್ಕೆ ಒಳಗಡೆ ಈ ಥರದ ಸ್ಟಿಕ್ಗಳೆಲ್ಲ ಬರುತ್ತೆ. ಸೊ ಇದನ್ನು ಈಗ ಅರ್ಧ ಆಗಿದೆ. ಈ ಕಂಬಗಳೆಲ್ಲ ತೆಗೆದ ನಂತರ ಪೂರ್ಣ ಮಾಡ್ಕೊಳ್ತಾರೆ. ಈ ಥರದ್ದು 4 ಚಕ್ರಗಳಿರುತ್ತೆ. ಹಾಗೆಯೇ ನೀವು ಎದುರುಗಡೆನಲ್ಲೇ ಯೋಗಕ್ಷೇಮ ಯೋಗ ಸಾಧನಾ ಧಾಮವನ್ನು ನೀವು ನೋಡ್ತಾ ಇದ್ದೀರಿ. ಇದು ಫ್ರಂಟ್ ಮುಂಭಾಗ. ಸೊ ಇಲ್ಲಿಂದ ನಾವು ಮೇಲೆ ಕರ್ಕೊಂಡು ಹೋಗ್ತೀವಿ. ಎದುರುಗಡೆ ಮೇಲುಗಡೆ ಕಾಣಿಸ್ತಿರೋಂಥದ್ದು ಒಂದು ಯೋಗ ಹಾಲು, ಒಳಗಡೆ ಮತ್ತು ಇನ್ನೊಂದು ಹಾಲ್ ಇದೆ. ಹಾಗೆಯೇ ಒಂದು ಮಿನಿ ಲೈಬ್ರರಿ ಕೂಡ ಬರುತ್ತೆ. ಇದನ್ನು ಕೂಡ ನಾವು ಸಂಪೂರ್ಣವಾಗಿ ಕೆಂಪು ಕೆನಲ್ ಮಾಡಿದ್ವಿ. ನೋಡಿ, ನೀವು ಇಲ್ಲಿ ಇದನ್ನು ನೋಡ್ಬೋದು.
ಇದಕ್ಕೆ ಜಂಬಿಟ್ಟಿ ಅಂತಲೂ ಕೂಡ ಕರೀತಾರೆ, ಲ್ಯಾಟ್ರೈಟ್ ಬ್ರಿಕ್. ಇದು ಮ್ಯಾನ್ ಮೇಡ್ ಅಲ್ಲ, ಇದು ನ್ಯಾಚುರಲ್ ಆಗಿ ಭೂಮಿಯಲ್ಲಿ ಸಿಗುವಂಥದ್ದು. ಇದು ಕೋಸ್ಟಲಲ್ಲಿ ಸಿಗುತ್ತೆ. ಕೇರಳದಿಂದ ಸಾಮಾನ್ಯವಾಗಿ ಈ ಕಡೆ ರತ್ನಗಿರಿಯ ತನಕ, ಮಹಾರಾಷ್ಟ್ರದ ರತ್ನಗಿರಿ ತನಕ ಸಿಗುತ್ತೆ. ಹಾಗೆಯೇ ಒರಿಸ್ಸಾ ಆ ಕಡೆನೂ ಕೂಡ ಸಿಗುತ್ತೆ. ಇದಕ್ಕೆ ಜಂಬಿಟ್ಟಿ ಅಂತ ಕರೀತಾರೆ. ಭೂಮಿಯಲ್ಲೇ ಕಟ್ ಮಾಡಿ ತೆಗೆಯುವಂಥದ್ದು. ನಾವು ಯಾಕೆ ಈ ಬ್ರಿಕ್ಕನ್ನೇ ಬಳಸಿದ್ದೀವಿ ಅಂತಲೂ ಕೂಡ ನಿಮ್ಗೆ ಅನಿಸ್ಬೋದು. ಈ ಬ್ರಿಕ್ಕು ಬೇರೆ ನಮ್ಮ ಸಿಮೆಂಟ್ ಬ್ರಿಕ್ ಇದಕ್ಕೆಲ್ಲ ಕಂಪೇರ್ ಮಾಡಿದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ನಮಗೆ ಈ ಬ್ರಿಕ್ ನಮಗೆ ಬಂದಿದ್ದು 80 ರೂಪಾಯಿಗೆ ಈ ಹಿಂದೆ ಬಂದಿದೆ. ಕೆಲವರು ಇನ್ನೂ ಜಾಸ್ತಿ ಮಾಡ್ತಾರೆ, ಇನ್ನೂ ಕಡಿಮೆನಲ್ಲೂ ಸಿಗಬಹುದು. ಅದು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರದ್ದು ಒಂದು ವಿಶೇಷತೆ ಏನಂದರೆ, ಇದ್ರದ್ದು ಲೈಫ್ ಜಾಸ್ತಿ ಇದೆ. ನಿಮಗೆ ಒಂದು ಮನೆಯನ್ನು ಇದರಲ್ಲಿ ನಾವು ಕಟ್ಟಿದ್ದೀವಿ ಅಂತಂದರೆ ಸರಿಸುಮಾರು ಒಂದು 300-350 ವರ್ಷ ಅಂತೂ ಕಾಣ್ಬೋದು. ನೀವು ಯಾವಾಗಲಾದರೂ ಕುಮಟಾದಿಂದ ಗೋಕರ್ಣದ ಕಡೆಗೆ ಹೋಗುವಾಗ ಮಧ್ಯದಲ್ಲಿ ಮಿರ್ಜಾನ್ ಅಂತ ಬರುತ್ತೆ. ಅಲ್ಲೊಂದು ಕೋಟೆ ಸಿಗುತ್ತೆ, ಮಿರ್ಜಾನ್ ಕೋಟೆ ಅಂತಲೇ ಭಾಳ ಪ್ರಸಿದ್ಧಿ. ಸುತ್ತಲೂ ಸಮುದ್ರ ಇದೆ, ಒಂದು ಕಡೆ ಮಾತ್ರ ಒಳಗಡೆ ಪ್ರವೇಶ ಆಗ್ಬೋದು. ನಿರಂತರವಾಗಿ ನೀರು ಅದು ಹೊಡಿತಾನೆ ಇರುತ್ತೆ. ಆದರೂ ಕೂಡ ಆ ಕೋಟೆ ಇವತ್ತಿನವರೆಗೂ ಏನೂ ಆಗಿಲ್ಲ. ಸುಮಾರು ಒಂದು 350-400 ವರ್ಷದ ಹಿಂದಿನ ಕೋಟೆ ಅದು. ಅಂದರೆ ಈ ಇಟ್ಟಿಗೆ ಅಷ್ಟು ಗಟ್ಟಿ ಇರುವಂಥದ್ದು, ಬಲಿಷ್ಠವಾಗಿರುವಂಥದ್ದು. ಸೊ ನಮ್ಮ ಉದ್ದೇಶ, ನಾವೀಗ ಒಂದು ಆಶ್ರಮನ, ಈ ಥರದೊಂದು ಆಶ್ರಮವನ್ನು ಮಾಡ್ತಿದ್ದೀವಿ ಅಂದರೆ ಅದು ಅಲ್ಪಾವಧಿಗಾಗಿರಬಾರ್ದು, ದೀರ್ಘಾವಧಿಯಲ್ಲಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವಿವತ್ತು ಕಟ್ಟಿದ್ದೀವಿ. ಅಂದರೆ ಅದೊಂದು 250-300 ವರ್ಷ ಬಾಳಿಕೆ ಬರಬೇಕು ಅನ್ನೋ ಕಾರಣಕ್ಕೆ ಒಂದು ಉದ್ದೇಶದಿಂದ ಈ ಇಟ್ಟಿಗೆಯನ್ನು ಬಳಸಿದ್ದು. ಎರಡನೇದು ಇರೋದು ವಿಶೇಷತೆ ಏನಂದರೆ, ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ, ಬೇಸಿಗೆಯಲ್ಲಿ ತಂಪಾಗಿರುತ್ತೆ. ಇದು ಒಂದು ಕಾರಣ. ಇನ್ನು ಮೂರನೇದು ಭಾಳ ಪ್ರಮುಖವಾಗಿದ್ದೇನೆಂದರೆ, ನಾವಿಲ್ಲಿ ಈ ಆಶ್ರಮ, ದೇವಸ್ಥಾನ, ವಾಕಿಂಗ್ ಪಾತ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಇದೆಲ್ಲವನ್ನೂ ಮಾಡ್ತಿರೋದು ಉದ್ದೇಶ ಏನಂದರೆ, 4 ಜನ ಇಲ್ಲಿ ಬಂದಾಗ ಅವರು ಮಾನಸಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತರಾಗಬೇಕು ಅನ್ನೋಂಥದ್ದು ಉದ್ದೇಶ. ಈ ಆರೋಗ್ಯವಂತರಾಗಬೇಕು ಅನ್ನೋಂಥದ್ದಕ್ಕೆ ಇಲ್ಲಿ ಬಂದಾಗ ಯಾವ್ಯಾವ ರೀತಿಯಲ್ಲಿ ಅವ್ರಿಗೆ ಆರೋಗ್ಯ ಸಿಗ್ಬೋದು. ಆಹಾರದಿಂದ ಸಿಗಬೇಕು, ಸೂರ್ಯನ ದೇವಸ್ಥಾನ ಇದೆ ಅದರಿಂದ ಸಿಗಬೇಕು, ಗೋಶಾಲೆ ಮಾಡ್ತಾಯಿದ್ದೀವಿ ಅಲ್ಲಿ ಅವರಿಗೆ ಗೋಪೂಜೆಯಿಂದ ಅಥವಾ ನಮ್ಮ ದೇಸಿ ಹಸುಗಳ ಉತ್ಪನ್ನಗಳ ಬಳಕೆಯಿಂದ ಅವರಿಗೆ ಅದರಿಂದ ಆರೋಗ್ಯ ಸಿಗಬೇಕು. ಹಾಗೆ ಯಜ್ಞ ಇರುತ್ತೆ, ಆ ಯಜ್ಞವನ್ನು ಮಾಡೋದ್ರ ಮೂಲಕ ಸಿಗಬೇಕು. ಹಾಗೆ ಇಲ್ಲಿ ಧ್ಯಾನ ಇರುತ್ತೆ, ಇದೆಲ್ಲದೂ ಸಿಗಬೇಕು. ಹಾಗೆಯೇ ಈ ಬ್ರಿಕ್ಕಿನ ಮೂಲಕ ನಾವು ಬಳಸುವ ವಸ್ತುಗಳಿಂದನೂ ನಮಗೆ ಆರೋಗ್ಯ ಸಿಗಬೇಕು ಅಂತೇಳಿ ಯೋಚನೆ ಮಾಡಿ ಇದರಲ್ಲೂ ಕೂಡ ಒಂದು ಉತ್ತಮವಾದ ಆರೋಗ್ಯ ಸಿಗುತ್ತೆ. ಹೇಗೆ ಅಂದರೆ, ನೀವೆಲ್ಲ ಇದನ್ನು ನೋಡಿರ್ಬೋದು. ಇದರಲ್ಲಿ ನೋಡಿ, ಇಲ್ಲಿ ಕೆಂಪುಗೆ ಇಲ್ಲಿ ಕಾಣಿಸುತ್ತೆ. ಇದು ಐರನ್ ಕಂಟೆಂಟ್ಸ್ ಇರುವಂಥ ಒಂದು ವಿಶೇಷವಾದಂಥ ಬ್ರಿಕ್ಕು. ಈ ಥರ ಮಿನರಲ್ಸ್ ಎಲ್ಲ ಇದರೊಳಗಡೆ ಹೆಚ್ಚು ಪ್ರಮಾಣದಲ್ಲಿದೆ. ಇದ್ರ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಅದರಲ್ಲಿ ಬಿಟ್ಟುವಂಥ ಹವೆ ಏನಿದೆ ಅದನ್ನು ಉಸಿರಿನ ರೂಪದಲ್ಲಿ ಶರೀರದೊಳಗಡೆ ತೆಗೆದುಕೊಂಡಾಗ ಅದು ಮೆಡಿಷನ್ನಾಗಿ ಅದು ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಬ್ರಿಕ್ಕನ್ನು ಆ ಕಾರಣಕ್ಕೂ ಕೂಡ ನಾವಿಲ್ಲಿ ಬಳಸಿದ್ದೀವಿ. ಕೆಲವರು ಕೇವಲ ಅಲಂಕಾರಕ್ಕೆ ಅಂತ ಬಳಸ್ಕೊಳ್ತಾರೆ. ಅದರ ಅಲಂಕಾರಕ್ಕೆ ಅಂತ ಬಳಸಿದರೂ ಕೂಡ ಅದರ ಲಾಭ ಅಂತೂ ಇದ್ದೇ ಇದೆ. ಸೊ ಇಡೀ ಈ ಪ್ರಾಜೆಕ್ಟನ್ನು 90% ಭಾಗ ನಾವು ಈ ಬ್ರಿಕ್ಕಲ್ಲೇ ನಾವು ಕಂಪ್ಲೀಟ್ ಮಾಡ್ತಿರೋದು. ಮತ್ತು ಈ ಬ್ರಿಕ್ಕನ್ನು ಬಳಸಿದ್ದೀವಿ. ಇದು ಪ್ಯಾರಾಫಿಟ್ ವಾಲು. ಇದರಲ್ಲಿ 4 ಭಾಗ ಇದೆ. ಇದು ಬೇಸ್ ಬರುತ್ತೆ, ಇದು ಒಂದು ಡಿಸೈನ್ ಸಪ್ರೇಟು, ಇದು ಡೈಮಂಡ್ ಶೇಪಲ್ಲಿ ಬರುವಂಥ ಒಂದು ಡಿಸೈನು, ಇದು ಮೇಲುಗಡೆ ಇದ್ರ ಮೇಲೆ ಕುತ್ಕೋಬೋದು ಬೇಕಾದರೆ. ಸೊ ಇದು ಸುತ್ತಲೂ ಕೂಡ ಈ ಬಿಲ್ಡಿಂಗಿನ ಸುತ್ತಲೂ ಕೂಡ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಬರುತ್ತೆ ಮತ್ತು ಫಸ್ಟ್ ಫ್ಲೋರಲ್ಲಿ ಕೂಡ ಇದು ಬರುತ್ತೆ. ಹಾಗೆ ಈ ಕಂಬಗಳನ್ನು ಕೂಡ ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಡಿಸೈನ್ ಮಾಡಿರೋದನ್ನು ನೋಡಿ, ಈ ಶೇಪಲ್ಲಿ ಮಾಡ್ತಾರೆ. ಇದು ಸುಲಭ ಅಲ್ಲ. ಒಬ್ಬ ಮನುಷ್ಯ ಒಂದು ದಿನಕ್ಕೆ ಒಂದು 10ರಿಂದ 15 ಮಾಡ್ಬೋದು. ಈ ಥರ ಶೇಪಲ್ಲಿ ಡಿಸೈನ್ ಬೇರೆ ಬೇರೆ ಚೇಂಜ್ ಆಗುತ್ತೆ. ಒಂದೊಂದು ಶೇಪಿಗೆ ಒಂದು ರೀತಿಯಲ್ಲಿ ಕೆಲಸ ಇರುತ್ತೆ. ಇದೆಲ್ಲ ಸ್ವಲ್ಪ ಕಷ್ಟ. ಅದು ಬ್ಲೇಡಲ್ಲಿ ಅದನ್ನು ಕಟ್ ಮಾಡಬೇಕು. ಮಿಷಿನ್ ಇರುತ್ತೆ. ಆ ಮಿಷಿನ್ ಇದ್ದು ಕೂಡ ಒಂದು 10ರಿಂದ 15 ಒಬ್ಬ ಮನುಷ್ಯ ಒಂದು ದಿನಕ್ಕೆ ಡಿಸೈನನ್ನು ಮಾಡ್ಬೋದು. ಸೊ ಈ ಥರ ನಮ್ಮ ಇಡೀ ಬಿಲ್ಡಿಂಗಿಗೆ ಹೆಚ್ಚು ಕಡಿಮೆ ಒಂದು 20,000 ನಾವು ಬ್ರಿಕ್ಕನ್ನು ಬಳಸ್ತಾ ಇದ್ದೀವಿ ಬರೀ ಇದೊಂದು ಕಟ್ಟಡಕ್ಕೆ. ಈ ಥರ ಓವರಾಲ್ ನಮ್ಮ ಇಡೀ ಪ್ರಾಜೆಕ್ಟಲ್ಲಿ ಒಂದು 40,000ರಿಂದ 50,000 ಬ್ರಿಕ್ಕನ್ನು ನಾವು ಇದನ್ನು ಬಳಸ್ತಾ ಇದ್ದೀವಿ. ಸೊ ನೋಡಿ, ಇಲ್ಲಿಂದ ನಮಗೆ ಎಂಟ್ರೆನ್ಸ್ ಬರುವಂಥದ್ದು ಒಳಗಡೆ. ಇದನ್ನೇ ಸ್ಟೆಪ್ಸ್ ಅಂತ ಅಂದ್ಕೋಬೇಡಿ. ಈ ಸದ್ಯಕ್ಕೆ ಓಡಾಡೋಕ್ಕೋಸ್ಕರ ಇಟ್ಕೊಂಡಿರೋದು. ಸದ್ಯದಲ್ಲಿ ಇಲ್ಲಿ ಕೆಲಸ ಶುರುವಾಗುತ್ತೆ. ಸೊ ಇಲ್ಲಿಂದ ನಾವು ಮೇಲೆ ಕಟ್ಟಿ ಒಳಗಡೆ ಬರ್ತೀವಿ. ಸೊ ಇದು ಮುಖ್ಯ ದ್ವಾರ ಬರುತ್ತೆ. ತಾವು ಗಮನಿಸ್ತಾ ಇದ್ರಿ, ಇದು ಮುಖ್ಯ ದ್ವಾರ ಬರುತ್ತೆ. ಉದ್ದದಲ್ಲಿ ಇನ್ನೂ ಮುಂದೆ ಬರುತ್ತೆ. ಇನ್ನೂ ಇಲ್ಲಿ 2 ಕಂಬಗಳು ಬೇರೆ ಬರುತ್ತೆ, ಉದ್ದ ಬರುತ್ತೆ. ಸೊ ಇದು ಮತ್ತು ಇಲ್ಲಿ ಒಂದು ಗೋಡೆ ಬರುತ್ತೆ.
ಗೋಡೆ ಬಂದು ಪ್ಯಾರಾಫಿಕ್ಸ್ ಬರ್ತೀವಿ ಕೂಡ. ಹಾಗೆಯೇ ಇಲ್ಲಿ ಒಳಗಡೆ ನಾವು ಎಂಟ್ರಿ ಆದಾಗ ಎರಡೂ ಕಡೆ ಒಳಮುಖವಾಗಿ 4 ರೂಮ್ ಇರುತ್ತೆ, ಹೊರಗಡೆಗೆ 4 ರೂಮ್ ಇರುತ್ತೆ. ಆದರೆ ನಾವು ಬಂದ ತಕ್ಷಣ ಒಳಗಡೆ ಬಂದರೆ ಎಡಕ್ಕೆ ಒಂದು ರೂಮ್ ಬರುತ್ತೆ. ಈ ರೂಮು ಲೈಬ್ರರಿ ಕಮ್ ಆಫೀಸ್. ಇಲ್ಲಿ ಬಂದಂಥವ್ರು ಕುತ್ಕೊಂಡು ಪುಸ್ತಕಗಳನ್ನು ಓದ್ಬೋದು, ಅದಕ್ಕೋಸ್ಕರ ಒಂದು ಲೈಬ್ರರಿಯನ್ನು ಮಾಡಿದ್ವಿ. ಹಾಗೆಯೇ ಇಲ್ಲಿ ಬಂದ ತಕ್ಷಣ ಒಂದು ಆಫೀಸ್. ಹಾಗೆಯೇ ಇದು ಸಿಕ್ಕಾಯ್ತು. ಇಲ್ಲಿ ಯಾರಾದರೂ ಪೇಪರ್ ಇಟ್ಟದೆಲ್ಲ ಓದುವಂಥದ್ದಕ್ಕೆ ಸೊ ಆ ಥರದಲ್ಲಿ ಒಂದು ಸಿಟೌಟ್, ಒಂದು ಸೋಫಾ ಹಾಕಿರ್ತೀವಿ. ಸೊ ಇಲ್ಲಿ ಕುತ್ಕೋಬೋದು. ಹಾಗೆ ಒಂದು ಗಣೇಶನ ವಿಗ್ರಹ ಕೂಡ ಇಲ್ಲಿ ಇರುತ್ತೆ. ತೊಟ್ಟಿ ಮನೆ ಕಾನ್ಸೆಪ್ಟಲ್ಲಿ ನಾವು ಇದನ್ನು ಮಾಡಿರುವಂಥದ್ದು. ಸೊ ತೊಟ್ಟಿ ಮನೆ ಕಾನ್ಸೆಪ್ಟಲ್ಲಿ ನೋಡಿ, ಓಪನ್ ಇರುತ್ತೆ, ಸಂಪೂರ್ಣ ಓಪನ್ ಇರುತ್ತೆ. ಎದುರುಗಡೆ ಒಂದು ದೊಡ್ಡ ವಾಲ್ ಕಾಣಿಸುತ್ತೆ. ಅದರಲ್ಲಿ ಸುಮಾರು 10 ಅಡಿಯ ಶಿವನ ದಾನದ ಸ್ಥಿತಿಯ ಭಂಗಿಯ ಒಂದು ಚಿತ್ರ ಬರ್ತದೆ ಅದರಲ್ಲಿ. ಹಾಗೆಯೇ ಹಿಮಾಲಯದ ಕಾನ್ಸೆಪ್ಟಲ್ಲಿ ಬೆಟ್ಟ ಗುಡ್ಡಗಳ ಥರದ್ದು ಮಾಡಿ ಅದರಿಂದ ನೀರು ಬರುವ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದೀವಿ. ಹಾಗೆಯೇ ಈ ಥರದ್ದು ಒಂದು ರೂಮ್ಗಳು ಬರ್ತೀವಿ. ಇದೆಲ್ಲ ರೂಮ್, ಅಟ್ಯಾಚು ಬಾತ್ರೂಮ್ ಇರುವಂಥ ಸುಮಾರು 40 ರೂಮ್ಗಳು ನಮಗೆ ಇಲ್ಲಿ ಸಿಗುತ್ತೆ. ಬೆಳಗ್ಗೆ ಅಥವಾ ಸಾಯಂಕಾಲ ಸಂದರ್ಭ ಬಿಡುವಿನ ಸಮಯದಲ್ಲಿ ನಾವಿಲ್ಲಿ ಕುತ್ಕೊಳ್ಬೋದು, ಅಥವಾ ಮಳೆಗಾಲ ಇಲ್ಲ ಆ ಸಂದರ್ಭದಲ್ಲಿ ನಾವು ಇಲ್ಲಿ ಕುತ್ಕೊಂಡು ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಬಹುದಾಗುತ್ತೆ. ಅದಕ್ಕೋಸ್ಕರ ಇದನ್ನು ಓಪನ್ನೇ ಬಿಟ್ಟಿದ್ದೀವಿ. ಈ ಥರ 40 ರೂಮ್ಗಳು ಬರುತ್ತೆ. ಇದು ಒಂದು ಡೈನಿಂಗ್ ಇದೆ. ಸೊ ಊಟದ ಊಟ ಮಾಡುವಂಥದ್ದೆಲ್ಲ ಇಲ್ಲಿರುತ್ತೆ. ಸೊ ಇದು ಡೈನಿಂಗು. ಇಲ್ಲಿ ಕಿಚನ್ ಬರುತ್ತೆ. ಸೊ ಇದು ಒಂದು ಕಿಚನ್ನು. ಹಾಗೆಯೇ ಇಲ್ಲಿ ಸ್ಟೋರ್ ರೂಮ್ ಬರುತ್ತೆ. ಇದು ಸ್ಟೋರ್ ರೂಮ್. ಇಲ್ಲಿ ಅಡುಗೆಯನ್ನು ಮಾಡಿ ಇಲ್ಲಿಗೆ ತಂದಿರ್ತಾರೆ. ಸೊ ನಾವಿಲ್ಲಿ ಬಡಿಸ್ಕೊಳ್ಬೋದು. ಊಟದಲ್ಲೂ ಕೂಡ ನಮ್ಮದು ಯೋಜನೆ ಇರೋದು ಹೇಗೆ ಅಂದರೆ, ಒಂದು ನ್ಯಾಚುರಲ್ ಆಗಿರುವಂಥ ಏನು ಆರ್ಗ್ಯಾನಿಕ್ಕು ಅಂತ ನಾವು ಹೇಳ್ತೀವಿ, ಆ ಥರದ ಫುಡ್ಡನ್ನು ನಾವು ಕೊಡುವ ಬಹುತೇಕ ಪ್ರಯತ್ನವನ್ನು ಮಾಡ್ತೀವಿ. ಅದರ ಜೊತೆಗೆ ದೇಸಿ ಆಹಾರ ಅಂದರೆ ಅಲ್ಲಲ್ಲಿಯ ಒಂದು ಆಹಾರಗಳಿರುತ್ತೆ, ಆ ರೀತಿಯ ಆಹಾರಗಳನ್ನು ನೀಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಅದರ ಜೊತೆ ನಾವು ಇಲ್ಲೇ ಹಸುಗಳನ್ನು ಸಾಕಾಣಿಕೆಯನ್ನು ಮಾಡ್ತಿದ್ದೀವಿ. ಗೋಶಾಲೆಯ ಉದ್ದೇಶ ಏನಂದರೆ, ನಮ್ಮದು ಈ ಪ್ರಾಜೆಕ್ಟ್ ಕಾನ್ಸೆಪ್ಟೇ ಒಂದು ಆಶ್ರಮದ ಕಾನ್ಸೆಪ್ಟ್. ಹಿಂದಿನ ಕಾಲದಲ್ಲಿ ಎಲ್ಲ ಮನೆಗಳಲ್ಲೂ ಒಂದೊಂದು ಹಸು ಇರಬೇಕು ಮತ್ತು ಇರ್ತಿತ್ತು. ಹಸು ಇದ್ದರೆ ಅದೊಂದು ಶೋಭೆ, ಒಂದು ಆರೋಗ್ಯ, ಒಂದು ಸಂಸ್ಕೃತಿ. ಅದು ನಮ್ಮ ಭಾರತೀಯ ಸಂಸ್ಕೃತಿ ಅದು. ಆದರೆ ಇವತ್ತು ಹಸುಗಳು ಜಾಗಕ್ಕೆ ಹೋಗ್ಬಿಟ್ಟು ನಾಯಿಗಳು ಬಂದುಬಿಟ್ಟವೆ. ಎಲ್ಲರ ಮನೆಯಲ್ಲೂ ನಾಯಿಗಳು ಸೇರ್ಕೊಂಡ್ಬಿಟ್ಟಿವೆ. ಆ ನಾಯಿ ಸಾಕೋದು ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿಲ್ಲ, ಆದರೆ ಹಸುಗಳಿಂದ ನಮಗೆ ಹೆಚ್ಚು ಲಾಭ ಇರುವಂಥದ್ದು. ಅದಕ್ಕೋಸ್ಕರ ನಾವಿಲ್ಲಿ ನಮ್ಮ ಆಶ್ರಮದಲ್ಲಿ ಒಂದು ಗೋಶಾಲೆಯನ್ನು ಕೂಡ ಮಾಡ್ತಾಯಿದ್ದೀವಿ. ಗೋಶಾಲೆ ಅಂದರೆ ಈಗ ಎಲ್ಲರ ಮನಸ್ಸಲ್ಲಿ ಬರೋದು ಒಂದು 1000 ಹಸುಗಳು, ಈ ಥರದ್ದು 100 ಹಸುಗಳು, ಈ ಥರದ್ದು. ನಮ್ಮದು ಉದ್ದೇಶ ಅದಲ್ಲ. ಇಲ್ಲಿ ಆಶ್ರಮಕ್ಕೆ ಬಂದವರಿಗೆ ಅವುಗಳಿಂದ ಆಗುವಂತಹ ಲಾಭ ಮತ್ತು ಪರಿಣಾಮ ಇದೆಲ್ಲ ಹೇಗೆ ಅನ್ನೋಂಥದ್ದು ಜನಕ್ಕೆ ಅರ್ಥ ಆಗಬೇಕು. ಅದರ ಪ್ರಭಾವ ಎಷ್ಟಿರುತ್ತೆ, ಅದು ಮಾನಸಿಕವಾಗಲಿ, ಆರೋಗ್ಯಕ್ಕೆ ಶಾರೀರಿಕವಾಗಲಿ, ಅದರ ಉತ್ಪನ್ನಗಳು, ಅದರ ಮೌಲ್ಯಗಳು, ಇದೆಲ್ಲ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಸಾಕಿರುವಂಥ ಹಸುಗಳ ಉತ್ಪನ್ನಗಳನ್ನು ನಾವು ಇಟ್ಬಿಡ್ತೀವಿ. ನಾವೇನು ಬಳಸೋದಕ್ಕೆ ಹೋಗಿಲ್ಲ. ಅದು ಹಾಲಾಗಲಿ, ಮೊಸರಾಗಲಿ, ತುಪ್ಪ ಆಗಲಿ, ಅವ್ರು ಎಷ್ಟು ಬೇಕಷ್ಟನ್ನು ಹಾಕ್ಬಿಟ್ಟು ಊಟವನ್ನು ಮಾಡ್ಬೋದು. ಸೊ ಇಲ್ಲಿ ಅದೆಲ್ಲದು ಕೂಡ ಇರುತ್ತೆ. ಇದು ಒಂದು ರೀತಿ ಮನೆಯ ರೀತಿ ಅಂತ ಅನ್ಕೋಬೋದು. ಇಲ್ಲಿ ಯಾವುದೇ ಒಂದಷ್ಟು ಆಶ್ರಮದ ರೀತಿ ನಿಯಮಗಳಿಂದ ಅದು ಇದ್ದೇ ಇರುತ್ತೆ, ಆದರೆ ಮನೆಯ ರೀತಿಯ ಒಂದು ವಾತಾವರಣವಂತೂ ಖಂಡಿತ ಇದೆ. ಹಾಗೆ ಇಲ್ಲಿ 2 ಶೌಚಾಲಯಗಳಿರುತ್ತೆ. ಹೊರಗಿನಿಂದ ಬಂದಂಥವ್ರು ಇದನ್ನು ಬಳಸ್ಕೋಬೋದು. ಆ ಮೂಲೆ ಇರುತ್ತೆ, ಅಲ್ಲಿ ವಾಶ್ರೂಮ್ ಬನ್ನಿ. ಮುಂದೆ ಇದೊಂದು ಲಿಫ್ಟ್ ಬರುವಂಥದ್ದಿದೆ.
ಇದು ಒಂದು ಮುಖ್ಯ ಅತಿಥಿಗಳು ಅವರು ಇರುವಂಥ ಒಂದು ರೂಮು. ಇಲ್ಲಿ ಸಿಟೌಟ್ ಇರುತ್ತೆ. ಹಾಗೆಯೇ ಇದು ಒಂದು ಅಟ್ಯಾಚ್ ಟಾಯ್ಲೆಟ್. ಎಲ್ಲ ರೂಮ್ಗಳಿಗೂ ಅಟ್ಯಾಚ್ ಟಾಯ್ಲೆಟನ್ನು ಇರಿಸಿದ್ದೀವಿ. ಯಾವುದೋ ಒಂದು ಟಾಯ್ಲೆಟ್ ಇಲ್ಲ, ಹೊರಗಡೆ ಹೋಗಬೇಕು ಆ ಥರದ್ದು ಯಾವುದಿಲ್ಲ. ಎಲ್ಲ ರೂಮ್ಗಳಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಕುಬೇರ ಮೂಲೆ ಇರುವಂಥದ್ದು. ಸೊ ಇಲ್ಲಿ ಬರುವಂಥ ವಿಶೇಷ ಆಹ್ವಾನಿತರು ನಮ್ಮ ಅಪೇಕ್ಷೆ ಮೇರೆಗೆ ಬಂದಿರುವಂಥ ಅಥವಾ ಯಾರೇ ಆಗಲಿ ಮುಖ್ಯ ಅತಿಥಿಗಳು ಬಂದಿದ್ದರೆ ಅವರು ಉಳಿಸ್ಕೊಳ್ಳುವಂಥ ಒಂದು ರೂಮ್. ನಾನು ಆಗಲೇ ಹೇಳಿದ್ರೆ ಬ್ಯಾಲ್ಕಿಟ್ಟು ನೋಡಿ ಈ ಥರ ಬರುತ್ತೆ. ನೀವು ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಸೈಡಿಂದ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ನಿರ್ಮಾಣ ಆಗಿದೆ ಅಂತ. ಈ ಬಿಲ್ಡಿಂಗ್ನ 4 ಕಡೆಗೆ ಈ ರೀತಿ ಒಂದು ಪ್ಯಾರಾಚೂಟ್ ಬರುತ್ತೆ. ಸೊ ನಾವಿಲ್ಲಿ ಹೊರಗಡೆನೇ ವಾಕಿಂಗ್ ಅಂತಲ್ಲ, ಈ ಬಿಲ್ಡಿಂಗ್ 4 ಸುತ್ತು ಒಂದು ರೌ ಈ ಥರ ಬಂದರೂ ಸಾಕಷ್ಟು ನಮಗೆ ಒಂದು ವಾಕಿಂಗ್ ಆಗುತ್ತೆ. ಸೊ ಆ ರೀತಿಯಲ್ಲೇ ಇದನ್ನು ನಿರ್ಮಾಣವನ್ನು ಮಾಡಿದ್ದೀವಿ. ಈಗ ನಾವು ನೋಡಿದ್ದು ಗ್ರೌಂಡ್ ಫ್ಲೋರು. ಈಗ ಮೊದಲನೇ ಮಹಡಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಇದರಿಂದ ಈಗ ನಾವು ನೀರು ಕರ್ಕೊಂಡು ಹೋಗ್ತೀವಿ. ಇದೆಲ್ಲ ಒಂದು ಪಾರ್ಕ್ ಮಾಡುವಂಥ ಒಂದು ಪ್ಲ್ಯಾನ್ ಇದೆ. ಸೊ ಒಳಗಡೆ ಬರುವಾಗ ಗೋಡೆ ಇಲ್ಲಿ ಇರುವ ಒಂದು ಡಿಸೈನ್ ಏನಿದೆ ಅದರಿಂದನೂ ಅವ್ರ ಮನಸ್ಸಿಗೆ ಒಂದು ಮುದ ಆಗಬೇಕು. ಹಾಗೆ ಚಿತ್ರಗಳನ್ನು ಕೂಡ ನೋಡಿದಾಗ ಅವ್ರಿಗೆ ಪ್ರೇರಣೆ ಆಗಬೇಕು. ಆ ಥರದನ್ನು ಒಂದು ಯೋಚನೆ ಮಾಡಿದ್ವಿ. ಇಲ್ಲಿ ಬಂದ ತಕ್ಷಣ ಎಂಟ್ರೆನ್ಸ್ ಇದೆ. ಇಲ್ಲಿ ಯೋಗದ ಹಾಲು, ಫಸ್ಟ್ ಫ್ಲೋರ್ನಲ್ಲಿ ಯೋಗದ ಹಾಲು ಬಹಳ ವಿಶಾಲವಾಗಿ ನೀವು ನೋಡ್ತಾ ಇದ್ದೀವಿ. ಇದು ಪ್ರಕೃತಿಯ ಮಡಿಲಲ್ಲೇ ಇರುವಂಥ ಒಂದು ಸ್ಥಳ. ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಆದರೂ ನಾವು ಇಡೀ ಈ ಹಾಲನ್ನು ಗಮನಿಸಿದರೆ ಸುಮಾರು 13 ಕಿಟಕಿಗಳನ್ನು ಇಡ್ತೀವಿ. ಅದು ಸಣ್ಣ ಸಣ್ಣ ಕಿಟಕಿ ಅಲ್ಲ, ಭಾಳ ದೊಡ್ಡದಾದ ಕಿಟಕಿಗಳನ್ನು ನಾವು ಇಡ್ತೀವಿ. ಅಂದರೆ ಇಲ್ಲಿ ಅವರಿಗೆ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅನ್ನೋಂಥ ಒಂದು ಉದ್ದೇಶ ಇದೆ. ಸೊ ಹಾಗಾಗಿ ದೊಡ್ಡ ಪ್ರಮಾಣದ ಕಿಟಕಿಗಳನ್ನು ನಾವು ಇಲ್ಲಿ ಇಡ್ತೀವಿ. ನೀವು ಕಾಣ್ತಾ ಇದ್ದೀರಿ. ಈಗ ಹಾಗೆ ನೀವು ಹೊರಗಡೆ ಬಂದಿದ್ದು ಕೂಡ ನೋಡಿ ಚೆನ್ನಾಗಿರುತ್ತೆ. ಇಲ್ಲಿ ಮರ ಗಿಡ ಇದು ನೋಡಿದರೂ ಕೂಡ ಅವನ ಮನಸ್ಸಿಗೆ ಒಂದು ಮುದ ಸಿಗುತ್ತೆ, ಒಂದು ಆನಂದ ಸಿಗುತ್ತೆ. ಒಳ್ಳೆಯ ಗಾಳಿ ಬೆಳಕಂತೂ ನಮಗೆ ಸಿಗುತ್ತೆ. ನಗರ ಪ್ರದೇಶಗಳಲ್ಲೆಲ್ಲ ಈಗ ಎಲ್ಲ ಪೊಲ್ಯೂಷನ್ನು ಜಾಸ್ತಿ ಆಗಿಬಿಟ್ಟಿದೆ. ಆದರೆ ಇಲ್ಲಿ ಹಾಗಿಲ್ಲ. ನೋಡಿ ಎಷ್ಟು ಶುದ್ಧವಾದಂಥ ಗಾಳಿ ಇದೆ. ಹಾಗೆ ನೀವೆಲ್ಲ ಕೇಳಿಸ್ಕೊಳ್ತಿರ್ಬೋದು. ನಾವೀಗ ಸಿಟಿಯಲ್ಲೆಲ್ಲವ ಮ್ಯೂಸಿಕಲ್ಲಿ ಪಕ್ಷಿಗಳ ಧ್ವನಿಯನ್ನು ಕೇಳ್ತೀವಿ. ನೀವು ಇಲ್ಲಿ ಕೇಳಿಸ್ಕೊಳ್ತಿರ್ಬೋದು. ಸಹಜವಾಗಿ ಆ ಪಕ್ಷಿಗಳ ಧ್ವನಿ ನಮ್ಮ ಕಿವಿಗೆ ಬೀಳ್ತಾ ಇದೆ. ಇದೆಲ್ಲ ನ್ಯಾಚುರಲ್ ನಮಗೆ ಸಿಗೋದ್ರಿಂದ ಇದರಿಂದನೂ ನಮಗೊಂದು ಒಳ್ಳೆ ಉತ್ತಮವಾದಂಥ ಆರೋಗ್ಯ ಸಿಗುತ್ತೆ. ಸೊ ಇದೆಲ್ಲವನ್ನೂ ನಮ್ಮ ದೃಷ್ಟಿಕೋನದಲ್ಲಿ ಕಣ್ಮುಂದೆ ಇಟ್ಕೊಂಡು ನಾವು ಇದನ್ನು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತೀವಿ. ಸೊ ಈ ಪ್ರಾಜೆಕ್ಟನ್ನು ನಾವು ರೆಡಿ ಮಾಡ್ತಾಯಿದ್ದೀವಿ. ಬನ್ನಿ. ಇದರಲ್ಲೂ ಅಷ್ಟೇ ಸಪ್ರೇಟ್ ಟಾಯ್ಲೆಟ್ಸ್ಗಳನ್ನು ಮಾಡಿದ್ವಿ, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬೇರೆ ಇದೆ. ಹಾಗೆ ಒಂದು ಸ್ಟೋರ್ ರೂಮ್ ಕೂಡ ಇದೆ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಮತ್ತು ಇಲ್ಲಿಗೆ ಹೊರಗಿನವ್ರು ಯಾರೂ ಬರೋದಿಲ್ಲ. ಇಲ್ಲೇ ವಾಸ ಅಂದರೆ ಏನು ಬಂದು ಒಂದು ವಾರ 10 ದಿವಸ 15 ದಿವಸ ಈ ಥರ ಇರ್ತಾರೆ. ಆ ಥರದವ್ರಿಗೆ ಆಗಿರೋದ್ರಿಂದ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲಿ ಬಂದು ಚೇಂಜ್ ಮಾಡ್ಕೋಬೇಕು ಅಂತಿಲ್ಲ. ಅವರ ರೂಮಲ್ಲೇ ಚೇಂಜ್ ಮಾಡ್ಕೊಂಡು ಬಂದಿರ್ತಾರೆ. ಅಕಸ್ಮಾತ್ ಹೊರಗಡೆಯವರಿಗೋಸ್ಕರ ನಾವು ಇಲ್ಲೇನೋ ಒಂದು ಮಾಡಿದ್ವಿ ಕ್ಯಾಂಪ್ ಅಂದಾಗ ಬೇಕಾದರೆ ಡ್ರೆಸ್ಸನ್ನು ಚೇಂಜ್ ಮಾಡ್ಕೋಬೋದು. ಅದಕ್ಕೂ ಕೂಡ ಅವಕಾಶ ಇದೆ. ಇಲ್ಲಿ 2 ಯೋಗ ಹಾಲ್ ಇದೆ. ಈಗಾಗಲೇ ಒಂದು ನಾನು ತೋರಿಸಿದ್ದೀನಿ. ಅದರಲ್ಲಿ ಸುಮಾರು ಒಂದು 60-70 ಜನದಷ್ಟು ಯೋಗವನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಆರಾಮಾಗಿ ಒಂದು 150 ಜನ ಕೂತ್ಕೊಳ್ಬೋದು. ಹಾಗೆಯೇ ಇನ್ನೊಂದು ಮಿನಿ ಯೋಗ ಹಾಲ್ ಇದೆ, ಅದನ್ನು ತೋರಿಸ್ತೀನಿ. ಹಾಗೆಯೇ ಇಲ್ಲೂ ಕೂಡ ಫಸ್ಟ್ ಫ್ಲೋರಲ್ಲಿ ಕೂಡ ರೂಮ್ಗಳಿದ್ದಾವೆ. 16 ರೂಮ್ಗಳು ಬರುತ್ತೆ, ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಸೊ ಇದು ಕೂಡ ಒಂದು ರೂಮ್ ನೀವು ನೋಡ್ತಾ ಇದ್ದೀರಿ. ಹಾಗೆ ಇಲ್ಲೂ ಕೂಡ ಕಂಬಗಳು ಕೂಡ ಇಲ್ಲೂ ನೀವು ನೋಡ್ತಾ ಇದ್ದೀರಿ. ಇಲ್ಲೂ ಕೂಡ ಒಂದು ಪ್ಯಾಕೆಟ್ ಕೂಡ ಬರುತ್ತೆ. ಬನ್ನಿ ಹಾಗೆ ಮುಂದಿನ ಒಂದು ಹಾಲನ್ನು ತೋರಿಸ್ತೀನಿ.
ಸೊ ಇದು ಮತ್ತೊಂದು ಯೋಗ ಹಾಲು. ಇದರಲ್ಲಿ ಒಂದು 40 ಜನ ಆರಾಮಾಗಿ ಕುತ್ಕೊಳ್ಬೋದು. ಯೋಗಾಸನವನ್ನು ಮಾಡಬೇಕು ಅಂತಂದರೆ 20 ಜನ ಆರಾಮಾಗಿ ನಾವು ಮಾಡ್ಬೋದು. 2 ಗ್ರೂಪ್ಗಳಿದ್ದಾಗ ಅಲ್ಲಿ ಒಂದು ಗ್ರೂಪ್ ಮಾಡ್ಬೋದು, ಇಲ್ಲಿ ಒಂದು ಗ್ರೂಪ್ ಮಾಡ್ಬೋದು. ಇನ್ನೂ ಹೆಚ್ಚು ಜನ ಇದ್ದಾರೆ ಅಂದರೆ ಡೈನಿಂಗಲ್ಲೂ ಕೂಡ ನಾವು ಯೋಗವನ್ನು ಮಾಡ್ಬೋದಾಗುತ್ತೆ. ಅಥವಾ ನಾವೇನು ತೊಟ್ಟಿ ಮನೆ ಹತ್ರದಲ್ಲಿ ಆ ಓಪನ್ ಪ್ಲೇಸ್ ಇದೆ, ಅಲ್ಲೂ ಕೂಡ ಅಭ್ಯಾಸವನ್ನು ಮಾಡ್ಬೋದು. ಹಾಗೆ ಎದುರುಗಡೆ ವ್ಯೂ ನಾವು ನೋಡಿದರೆ, ಇಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ಸೂರ್ಯನ ದೇವಸ್ಥಾನ ಕಾಣಿಸ್ತಾ ಇದೆ. ಎದುರುಗಡೆನೇ ಸೂರ್ಯನ ದೇವಸ್ಥಾನ ಬರುತ್ತೆ. ಹಾಗೆಯೇ ಇಲ್ಲೇ ಬಲಕ್ಕೆ ನೀವು ನೋಡಿದರೆ ಇದು ನಮ್ಮ ಮಾತೃಶ್ರೀಯವರ ಗದ್ದುಗೆ, ನಮ್ಮ ತಾಯಿಯವರ ಗದ್ದುಗೆ ಇದೆ. ಅವರ ಪ್ರೇರಣೆಯಿಂದನೇ, ಅವರ ಶಕ್ತಿಯಿಂದನೇ ಇದು ನಿರ್ಮಾಣ ಆಗ್ತಿದೆ ಅಂತಂದ್ರೂ ಖಂಡಿತ ತಪ್ಪಲ್ಲ. ಯಾಕೆಂದರೆ ಅವ್ರನ್ನ ಇಲ್ಲಿ ನಾವು ಗದ್ದುಗೆಯನ್ನು ಮಾಡಿದ ನಂತರದಲ್ಲೇ ಈ ಕೆಲಸ ಕಾರ್ಯಗಳೆಲ್ಲ ಶುರುವಾಗಿದ್ದು. ಅದಕ್ಕೆ ಮುಂಚೆ ನಾವು ಬೇರೆ ಕಡೆ ಎಲ್ಲ ಸಾಕಷ್ಟು ಕಡೆ ಸ್ಥಳಗಳನ್ನು ಹುಡುಕ್ತಾ ಇದ್ವಿ, ಆದರೆ ಇಲ್ಲೂ ಆಗಿರಲಿಲ್ಲ. ಆದರೆ ಅವರು ಇಲ್ಲಿ ಬಂದು ಕುತ್ಕೊಂಡ ನಂತರದಲ್ಲಿ ತನ್ನಿಂದ ತಾನಾಗಿ ಈ ಕೆಲಸಗಳೆಲ್ಲ ಶುರುವಾಗ್ತಿದೆ. ನನಗೆ ಒಂದು ರೀತಿ ಶಕ್ತಿ ಪ್ರೇರಣೆ ಖಂಡಿತ ಅವರು. ಹಾಗೆಯೇ ಸಮಾಜನೂ ಕೂಡ ಇದ್ರ ಜೊತೆಲಿ ಕೈ ಜೋಡಿಸಿರೋದು ಅತಿ ದೊಡ್ಡ ಶಕ್ತಿ. ಅಂದರೆ ಅತಿಶಯೋಕ್ತಿನೂ ಅಲ್ಲ, ತಪ್ಪೂ ಅಲ್ಲ. ಸಮಾಜ ಇದರ ಜೊತೆಯಲ್ಲಿ ಈ ಒಂದು ದೊಡ್ಡ ಪ್ರಾಜೆಕ್ಟಲ್ಲಿ ನಿಂತಿದೆ ಮತ್ತು ಇದು ಸಮಾಜಕ್ಕೆ ನಾವು ಲೋಕಾರ್ಪಣೆಯನ್ನು ಮಾಡ್ತಿರುವಂಥ ಒಂದು ಪ್ರಾಜೆಕ್ಟ್ ಆಗಿದೆ. ಹಾಗೆಯೇ ನೀವಲ್ಲಿ ಮೇಲ್ಗಡೆ ಝೂಮ್ ಮಾಡಿ ತೋರಿಸಿದ್ದು ಗೊತ್ತಾಗುತ್ತೆ. ನಿನ್ನೆ ನಾವು ಒಂದು ಪೂಜೆಯನ್ನು ಮಾಡಿದ್ವಿ. ಆ ಪೂಜೆಯಿಂದ ಈ ಕಾರ್ಯವನ್ನು ಶುರು ಮಾಡಿ ನೋಡಿ. ಇದು ಒಂದು ರೂಮು, ಆದರೆ ಇದು 2 ರೂಮ್ಗಳನ್ನು ಸೇರಿಸಿ ಮಾಡುವಂಥ ಒಂದು ದೊಡ್ಡ ರೂಮು. ಈಗ ಯಾರಾದರೂ ಸ್ನೇಹಿತರು, ಒಂದೇ ಕುಟುಂಬದವರು ಒಂದು 5-6 ಜನ ಬಂದರೆ ಇಲ್ಲಿ ಒಂದು 6 ಬೆಡ್ಗಳನ್ನು ಹಾಕ್ಬೋದು. 6 ಜನ ಒಟ್ಟಿಗೆ ಇರ್ಬೋದು. ಬಾತ್ರೂಮ್ ಕೂಡ ಸಪ್ರೇಟ್ ಮಾಡಿದ್ದೀವಿ. ಸ್ನಾನಕ್ಕೆ 2 ಇದೆ, ಶೌಚಾಲಯಕ್ಕೆ 2 ಇದೆ. ಸೊ ಅಟ್ ಎ ಟೈಮ್ 4 ಜನ ಇದನ್ನು ಬಳಕೆಯನ್ನು ಮಾಡ್ಕೋಬೋದಾಗುತ್ತೆ. ಸೊ 6 ಜನ ಇಲ್ಲಿ ವಾಸ್ತವ್ಯನ ಮಾಡ್ಬೋದು. ಅಷ್ಟು ದೊಡ್ಡದಿದೆ. ಅಂದರೆ ಒಟ್ಟಿಗೆ ಬಂದಂಥ ಒಂದೇ ಕುಟುಂಬದವರು ಅಥವಾ ಸ್ನೇಹಿತರು ಬಂದಾಗ ಉಳ್ಕೊಳ್ಳೋದಕ್ಕೋಸ್ಕರ ಈ ರೀತಿ 2 ಡಾರ್ಮೆಟ್ರಿಗಳಿದೆ. ಒಂದು ಈ ಸೈಡ್ ಇದೆ, ಇನ್ನೊಂದು ಆಚೆ ಸೈಡಲ್ಲಿದೆ. ಅಥವಾ ಬರೀ ಲೇಡೀಸೇ ಉಳ್ಕೊಳ್ತಾರೆ ಒಂದು 5-6 ಜನ, ಅಥವಾ ಜೆಂಟ್ಸೇ ಒಂದು 5-6 ಜನ ಉಳ್ಕೊಳ್ತಾರೆ. ಸೊ ಆ ಥರದವ್ರು ಇದನ್ನು ಬಳಕೆಯನ್ನು ಮಾಡ್ಬೋದು. ಆ ಥರದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗ ನಾವು ನೋಡಿದ್ದು ಫಸ್ಟ್ ಫ್ಲೋರ್ ಇದೆ, ಗ್ರೌಂಡ್ ನೋಡಿದ್ದೀವಿ, ಫಸ್ಟ್ ಫ್ಲೋರ್ ನೋಡಿದ್ದೀವಿ. ಈಗ ಸೆಕೆಂಡ್ ಫ್ಲೋರಿಗೆ ಹೋಗೋಣ. ಸೆಕೆಂಡ್ ಫ್ಲೋರ್ನಲ್ಲಿ ಒಂದು 40% ಅಷ್ಟೇ ನಾವು ಇದನ್ನು ಕಟ್ಟಡವಾಗಿ, ಅಂದರೆ ರೂಮ್ಗಳನ್ನಾಗಿ ಬಳಕೆಯನ್ನು ಮಾಡ್ಕೊಳ್ತಿದ್ದೀವಿ. ಉಳಿದಿದ್ದು ನಮಗೆ ಓಪನ್ ಸ್ಪೇಸ್ ಇದೆ. ಇಲ್ಲಿ ಯಾರಿಗೆ ನಾವು ರೂಮ್ಗಳನ್ನು ಮಾಡ್ಕೊಳ್ತಿದ್ದೀವಿ ಅಂತಂದರೆ ಇಲ್ಲೇ ಪರ್ಮನೆಂಟಾಗಿರ್ತಾರೆ ಅವರು. ಅಡುಗೆಯವ್ರಿಗಂತೂ ಕೆಳಗಡೆ ರೂಮ್ ಇರುತ್ತೆ. ಈಗ ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ಪೂಜೆ ಮಾಡೋವಂಥವ್ರು ಇರ್ತಾರೆ, ಪುರೋಹಿತರಿಗೆ ಬೇಕಾಗುತ್ತೆ. ಅಥವಾ ಇಲ್ಲಿ ಯೋಗ ಶಿಕ್ಷಕರು ನಮಗೆ ಪರ್ಮನೆಂಟ್ ಬೇಕಾಗುತ್ತೆ. ಆ ಶಿಕ್ಷಕರಿಗೆ ಇಲ್ಲಿ ನಾವು ಪರ್ಮನೆಂಟಾಗಿ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಹೀಗೆ ಬೇರೆ ಬೇರೆ ಕೆಲಸಗಳಲ್ಲಿ ಯಾರು ತೊಡಗಿಸ್ಕೊಂಡಿರ್ತಾರೆ, ಆದರೆ ಇಲ್ಲೇ ಪರ್ಮನೆಂಟಾಗಿರ್ತಾರೆ ಅವರು. ಅಂಥವ್ರಿಗೆ ಈ ಜಾಗವನ್ನು ಬಳಕೆಯನ್ನು ಮಾಡ್ಕೊಳ್ತೀವಿ. ಈ ಜಾಗದಲ್ಲಿ ಒಂದಷ್ಟು ರೂಮ್ಗಳು ಬರುತ್ತೆ, ಒಂದು 8-10 ರೂಮ್ಗಳು ಬರುತ್ತೆ. ಸೊ ಅವರೆಲ್ಲರೂ ಕೂಡ ಇಲ್ಲಿರ್ತಾರೆ. ಹಾಗೆಯೇ ಸುತ್ತಲೂ ನೀವು ಅಲ್ಲಿ ಗಮನಿಸ್ಬೋದು, ಅಲ್ಲಿ ನಾವು ಮರಳನ್ನು ಹಾಕಿದ್ದೀವಿ ಮತ್ತು ಇಟ್ಟಿಗೆಯನ್ನು ಹಾಕಿದ್ದೀವಿ. ಇಲ್ಲಲ್ಲ, ಮೇಲಲ್ಲ, ಅಲ್ಲಿ ಕೆಳಗಡೆ ಅಲ್ಲಿ ವಾಕಿಂಗ್ ಪಾತ್ ಬರುತ್ತೆ ಆ ಜಾಗದಲ್ಲೆಲ್ಲ. ಹಾಗೆ ಆ ಮೂಲೆಯನ್ನು ನೋಡಿದರೆ ಅಲ್ಲಿ ಸಾಕಷ್ಟು ಇಟ್ಟಿಗೆಗಳನ್ನು ಇಟ್ಟರೆ ನೀವು ಕಾಣಿಸ್ಬೋದು. ಅಲ್ಲಿ ಗೋಶಾಲೆ ಬರುತ್ತೆ. ಗೋಶಾಲೆಯೂ ಕೂಡ ಬಹಳ ಒಂದು ವಿಶೇಷವಾಗಿ ಮಾಡ್ತಾಯಿದ್ದೀವಿ. ಅದು ನೀವು ಎಂಟ್ರೆನ್ಸ್ ಆಗುವಾಗಲೇ ಮೇಲುಗಡೆ ಹಸು ಮತ್ತು ಒಂದು ಕರುವಿನ ದೊಡ್ಡದಾದಂಥ ಒಂದು ಸ್ಟ್ಯಾಚ್ಯು ನಿರ್ಮಾಣ ಮಾಡ್ತಾಯಿದ್ವಿ. ಹಾಗೆ ಒಳಗಡೆಗೆ ಹೋದಾಗ ನಿಮಗೆ ಎಂಟ್ರಿ ಆಗ್ತಿದ್ದ ಹಾಗೆಯೇ ಶ್ರೀಕೃಷ್ಣ ನಿಂತಿರುವಂಥ ಒಂದು ಗೋವರ್ಧನಗಿರಿ, ಅದರ ಮುಂದೆ ಶ್ರೀಕೃಷ್ಣ ನಿಂತಿರ್ತಾರೆ ಕೊಳಲನ್ನು ನುಡಿಸುವಂಥ ಒಂದು ಭಂಗಿಯಲ್ಲಿ. ಹಾಗೆಯೇ ಹಸುಗಳು, ನಾವೇನಿಲ್ಲಿ ಗೋವುಗಳನ್ನು ಸಾಕ್ತಿದ್ವಿ, ಎಲ್ಲ ಹಸುಗಳು ಶ್ರೀಕೃಷ್ಣನ ಕಡೆಗೆ ಮುಖ ಮಾಡಿ ನಿಲ್ಲುವ ರೀತಿಯಲ್ಲಿ ಅದನ್ನು ನಾವು ನಿರ್ಮಾಣ ಮಾಡ್ತಿದ್ವಿ. ಮತ್ತು ಯಾರು ಇಲ್ಲಿ ಬಂದಿರ್ತಾರೆ ಅವರು ಕೃಷ್ಣನ ಪ್ರದಕ್ಷಿಣೆಯನ್ನು ಮಾಡಬೇಕು ಅಂದರೆ ಕೃಷ್ಣನನ್ನು ಪ್ರದಕ್ಷಿಣೆ ಮಾಡ್ತಾ ಹಸುಗಳ ಮುಂಭಾಗದಲ್ಲಿ ಅವರೊಂದು ಪ್ರದಕ್ಷಿಣೆಯನ್ನು ಹಾಕ್ತಾರೆ.
ಗೋವುಗಳನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಅವುಗಳ ತಲೆಯನ್ನು ಸವರಿ ಮುಂದಕ್ಕೆ ಹೋಗುವ ರೀತಿಯ ಒಂದು ಸ್ಟ್ರಕ್ಚರ್ ಬರುತ್ತೆ. ಹಾಗೆ ಹಿಂದಿನಿಂದನೂ ಒಂದು ಬರುತ್ತೆ, ಗೋವುಗಳ ಹಿಂಭಾಗದಲ್ಲೂ ಕೂಡ ಒಂದು ಸರ್ಕಲ್ ಬರುತ್ತೆ, ಸೆಮಿ ಸರ್ಕಲ್ಲು. ಅಲ್ಲೂ ಕೂಡ ಒಂದು ವಾಕಿಂಗ್ ಮಾಡ್ತಾ ನಡೆದಾಡ್ತಾ ಗೋವುಗಳನ್ನು ಹಿಂಭಾಗದಿಂದನೂ ಅವುಗಳ ಬಾಲವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡ್ಬೋದು. ಹೀಗೆ ಒಂದು ಗೋವುಗಳ ಮುಂಭಾಗದಿಂದ ನಮಸ್ಕಾರವನ್ನು ಮಾಡುವಾಗ ಶ್ರೀಕೃಷ್ಣನಿಗೂ ಒಂದು ಪ್ರದಕ್ಷಿಣೆ ಹಾಕಿದಂಗೆ ಆಗುತ್ತೆ. ಹಾಗೆ ಹಿಂಭಾಗದಿಂದನೂ ಕೂಡ ಒಂದು ಸೆಮಿ ಸರ್ಕಲ್ ಇರುತ್ತೆ, ಅಲ್ಲೂ ಕೂಡ ಒಂದು ವಾಕಿಂಗ್ ಮಾಡ್ಬೋದು. ಅದನ್ನು ನಾವು ಒಂದು ಗೋಶಾಲೆ ಅನ್ನೋದಕ್ಕಿಂತ ಒಂದು ಗೋವುಗಳ ದೇವಸ್ಥಾನ ಅಂಥೇಳಿ ನಾವು ಕರೆದಿರೋದು ತಪ್ಪಾಗಲ್ಲ. ಮತ್ತು ಆ ಪ್ರಕಾರದಲ್ಲಿ ಅದನ್ನು ನಿರ್ಮಾಣವನ್ನು ಮಾಡ್ತಾಯಿದ್ದೀವಿ. ಇದು ಕಟ್ಟಡ ಈಗಾಗಲೇ ನಾವು ನೋಡಿದ್ದೀವಿ. ಇದೊಂದು ವಾಕಿಂಗ್ ಪಾತ್ ಬರುತ್ತೆ. ಸೊ ಎರಡೂ ಕಡೆ ಅಡಿಕೆ ತೋಟ ಇದೆ. ಇದ್ರ ಮಧ್ಯದಲ್ಲಿ ಒಂದು ವಾಕಿಂಗ್ ಪಾತ್ ಇದು. ಹಾಗೆ ಬನ್ನಿ, ಇಲ್ಲಿ ಮುಂದೆ ಹೋದರೆ ಗೋಶಾಲೆ ಇದೆ. ನಾವೇನು ಗೋಶಾಲೆ ನಿರ್ಮಾಣ ಮಾಡ್ತಿದ್ವಿ ಅದು ಗೋಶಾಲೆ ಕೂಡ ಇದೆ ಈ ಸ್ಥಳದಲ್ಲಿ ಬರುವಂಥದ್ದು. ಈ ಸ್ಥಳದಲ್ಲಿ ಗೋಶಾಲೆ ಬರುತ್ತೆ. ನಾನಾಗಲೇ ಗೋಶಾಲೆ ಹೇಗಿರುತ್ತೆ ಅಂತ ಒಂದು ವಿವರಣೆಯನ್ನು ಕೊಟ್ಟಿದ್ದೀನಿ. ಆ ಪ್ರಕಾರದಲ್ಲಿ ಪೂರ್ವಾಭಿಮುಖವಾಗಿ ಈ ಗೋಶಾಲೆ ಬರ್ತಾ ಇದೆ. ಎದುರುಗಡೆನೇ ಸೂರ್ಯನ ದೇವಸ್ಥಾನ ಕೂಡ ಕಾಣಿಸ್ತಾ ಇದೆ. ನಾವು ಗೋಶಾಲೆ ಎದುರುಗಡೆ ನಿಂತ್ಕೊಂಡ್ರೆ ಸೂರ್ಯನ ದೇವಸ್ಥಾನ ಕಾಣಿಸುತ್ತೆ. ಹಾಗೆಯೇ ಯೋಗಕ್ಷೇಮ ಯೋಗ ಸಾಧನಾ ಧಾಮ ಕೂಡ ಕಾಣಿಸುತ್ತೆ. ಸುತ್ತಲೂ 3 ಎಕರೆನಲ್ಲಿ ವಾಕಿಂಗ್ ಪಾತ್ ಇರುತ್ತೆ. ನಾವೀಗ ನಿಂತಿರುವಂಥ ಸ್ಥಳ ಏನಿದೆ ಇದು ಕಾಂಪೌಂಡ್ ಕೆಲಸ ನಡೀತಾ ಇದೆ. ಸುಮಾರು 3 ಎಕರೆ ಇದು ಕಾಂಪೌಂಡು ಇದೇ ಕಲ್ಲಲ್ಲಿ ಏನು ಲ್ಯಾಟ್ರೈಟ್ ಬ್ರಿಕ್ ಇದೆ, ಈ ಲ್ಯಾಟ್ರೈಟ್ ಬ್ರಿಕ್ಕಲ್ಲೇ ಬರ್ತಾ ಇದೆ. ಇದು ಸುತ್ತಲೂ ಕೂಡ ವಾಕಿಂಗ್ ಪಾತನ್ನು ಮಾಡ್ತೀವಿ. ಅದು ಕೂಡ ಒಂದು ವಿಶೇಷವಾಗಿ ಮಾಡಬೇಕು ಅನ್ನೋಂಥ ಒಂದು ಕಲ್ಪನೆ ಇದೆ. ಒಂದೀಗಾಗಲೇ ನಿಮಗೆ ನಾನು ಪ್ರಾರಂಭದಲ್ಲೇ ವಿವರಣೆಯನ್ನು ಕೊಡುವಾಗ ಹೇಳಿದೆ, ಸುಮಾರು 7 ಅಡಿನಲ್ಲಿ ಕಾಂಪೌಂಡ್ ಇರುತ್ತೆ. ಹಾಗೆಯೇ ಸ್ಟ್ರೀಟ್ ಲೈಟ್ ಇರುತ್ತೆ. ಹಾಗೆಯೇ ದೀಪದ ರೀತಿಯಲ್ಲಿ ಲೈಟ್ ಅದು ಕೂಡ ಒಂದು ವ್ಯವಸ್ಥೆ ಇರುತ್ತೆ. ಹಾಗೆಯೇ ಒಂದು ಸ್ಪೀಕರ್ ಇರುತ್ತೆ ಪ್ರತಿ 20 ಅಡಿಗೆ. ನೀವು ವಾಕಿಂಗ್ ಮಾಡುವಾಗ ಕೆಲವು ದೇವರ ನಾಮಗಳು ಶ್ಲೋಕಗಳಿರಬಹುದು, ಹಾಗೆಯೇ ಒಳ್ಳೆಯ ಮ್ಯೂಸಿಕ್ ಅದನ್ನು ಕೇಳಿಸ್ಕೊಂಡು ನೀವು ವಾಕಿಂಗನ್ನು ಮಾಡ್ಬೋದು. ಅದ್ರ ಜೊತೆಗೆ ಇನ್ನೂ ಒಂದು ಸ್ಟ್ರೆಚ್ಚಲ್ಲಿ ಇನ್ನೂ ಒಂದು ಪ್ಲ್ಯಾನ್ ಏನಿದೆ ಅಂದರೆ ಬರಿಗಾಲಲ್ಲಿ ನಡೆಯುವಂಥದ್ದು. ಬರಿಗಾಲಲ್ಲಿ ನಡೆಯುವಾಗ ಸಣ್ಣ ಸಣ್ಣ ಕಲ್ಲುಗಳು ಅದು ಕಾಲುಗಳಿಗೆ ಒಂದು ರೀತಿ ಆಕ್ಯುಪ್ರೆಷರ್ ಥರ ಆಗುವ ರೀತಿಯಲ್ಲಿ. ಹಾಗೆಯೇ ಲಾನ್ ಇರುತ್ತೆ. ಹಾಗೆ ಸ್ವಲ್ಪ ಮರಳಿನ ಥರ ಇರುತ್ತೆ, ಸ್ವಲ್ಪ ಕೆಸರು ಥರ ಇರುತ್ತೆ. ಹಾಗೆ ಆಮೇಲೆ ಕೊನೆಗೆ ಹೋದಾಗ ನೀರು ಸಿಗುತ್ತೆ. ಆ ನೀರಿನಲ್ಲಿ ಕಾಲಿಟ್ಕೊಂಡು ಆ ಕೆಸರಿನ ಅದನ್ನು ತೊಳ್ಕೊಂಡು ಹಾಗೆ ಮುಂದಕ್ಕೆ ಬರೋದು. ಒಂದು ಸ್ಟ್ರೆಚ್ಚನ್ನು ಈ ರೀತಿಯಲ್ಲಿ ಮಾಡಬೇಕು ಅಂತಿದೆ. ಅವರಿಗೆ ಮರಳು ಸಿಗಬೇಕು, ಸಣ್ಣ ಸಣ್ಣ ಕಲ್ಲು ಸಿಗಬೇಕು, ಮಣ್ಣು ಸಿಗಬೇಕು, ಹಾಗೆಯೇ ಕೆಸರು ಮಣ್ಣು ಸಿಗಬೇಕು, ಜೊತೆಗೆ ನೀರು, ಲಾನ್ ಹುಲ್ಲು. ಸೊ ಇದಿಷ್ಟು ಕೂಡ ಒಂದು ಸ್ಟ್ರೆಚ್ಚಲ್ಲಿ ಅವ್ರಿಗೆ ಸಿಗಬೇಕು. ಸ್ವಲ್ಪ ಒಂದೊಂದು 10 ಹೆಜ್ಜೆ ಇದಿಷ್ಟು ಸಿಗಬೇಕು ಅನ್ನೋಂಥದ್ದು ಒಂದು ಯೋಚನೆಯನ್ನು ಮಾಡ್ಕೊಂಡಿದ್ವಿ. ಅದನ್ನು ಕೂಡ ಕಾರ್ಯರೂಪಕ್ಕೆ ತರ್ತೀವಿ.